ಹುಚ್ಚ ಹುಚ್ಚ ಇವ ಹುಚ್ಚ ಹೊಡಿರಿ ಕಲ್ಲು ಹೊಡಿರಿ ಹುಚ್ಚ ಇವ ಹುಚ್ಚ 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 ನನ್ನನ್ನು ಕಲ್ಲು ಹೊಡಿಬೇಡಿ, ನನಗೆ ಕಲ್ಲು ಹೊಡಿಬೇಡಿ. ನಾನು ಹುಚ್ಚ, ನೀವು ಹುಚ್ಚ. ಈ ಜಗತ್ತಿನಲ್ಲಿ ಜೀವನ ಸಂತೆ. ನಾನು ಹುಚ್ಚ. ಯಾರಿಗೆ ಹಿಡಿದಿದೆ ನನಗಲ್ಲ, ಈ ಮಾಂಸದ ಮುದ್ದೆಯಂತಿರುವ ಶರೀರಕ್ಕೆ. ಹುಚ್ಚು ಹುಚ್ಚು ನಾನಲ್ಲ, ಅಲ್ಲಲ್ಲ. ನನ್ನನ್ನು ನೋಡಿ ನಗುವೀರಾ? ನಗರಿ. ನನಗೆ ಕೇಕೆ ಹಾಕಿ ನಿಮಗೆ ಹುಚ್ಚು ಹಿಡಿದಿದೆ. ನೀವು ಹುಚ್ಚ, ನಾನು ಹುಚ್ಚನಲ್ಲ. ನಾನು ನಿನ್ನ ಮುಖ ನೋಡುವ ನನಗಿಲ್ಲ. ಹೋದ ಜನ್ಮದಲ್ಲಿ ಅದು ಯಾವ ಪಾಪ ಮಾಡಿದೆ ಅಂತ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದೇನು. 3 ದಿನವಾಯಿತು, ಹೊಟ್ಟೆಗೆ ತುತ್ತು ಅನ್ನ ಕೂಡ ತಿಂದಿಲ್ಲ. ಹಸಿವಿನ ಬಾಧೆಯಿಂದ ನೀನು ಕೂಡ ನನ್ನ ಹಾಲನ್ನು ಕುಡಿಲಿಲ್ಲ. ಈ ಹಸಿವನ್ನ ತಾಳಲಾರದೆ ಹೊಟ್ಟೆಯಲ್ಲಿ ಸಂಕಟವಾಗ್ತದೆ. ಅಮ್ಮ, ತುಂಬಾ ಹಸಿವಾಗ್ತದೆ, ತುಂಬಾ ಹಸಿವಾಗ್ತದೆ. ಮಗುವನ್ನು ಮಡಿಲಲ್ಲಿ ಹಾಕಿಕೊಂಡು ಹಸಿವಿನಿಂದ ಬಳಲುತ್ತಿರುವ ಕಾಣುತ್ತದೆ. ಇದೆಂತ ದೃಶ್ಯ ತಾಯಿ? ಯಾರು? ನನ್ನವರು ಯಾರು ಇಲ್ಲದಾಗ ಆದರದ ಅಪೋದ ಹೊತ್ತು ಮನೆ ಬಿಟ್ಟು ಬಂದೆ. ನನ್ನ ಈ ಸ್ಥಿತಿಯನ್ನು ಕೇಳ್ತಿದ್ದೀರಲ್ಲ, ನೀವ್ಯಾರು? ನಿನ್ನಂತೆ ನಾನೊಬ್ಬ. ತಾಳಿ ಕಟ್ಟಿದ ಹೆಂಡತಿಯ ಮಾತನ್ನು ಕೇಳಿ ಹುಟ್ಟಿದ ಅಣ್ಣ ತಂಗಿಯನ್ನು ಹೊರ ಹಾಕಿದ ಪಾಪಿ ಕಣಮ್ಮ ನಾನು. ನಾನು ಮಾಡಿದ ಪಾಪಕ್ಕೆ ಆ ದೇವರು ನನ್ನ 2 ಕಣ್ಣುಗಳಲ್ಲಿ ಐಶ್ವರ್ಯದ ಶ್ರೀಮಂತಿಕೆಯನ್ನು ತೊರೆದು ಈ ಭಿಕ್ಷೆ ಪಾತ್ರೆ ಹಿಡಿದು ನನ್ನ ತಂಗಿಯನ್ನು ಹುಡುಕಲು ತಿರುಗುತ್ತಿರುವ ತಿರುಪನಮ್ಮ ನಾನು. ಅಣ್ಣ, ನಾನಣ್ಣ, ನಾನಣ್ಣ ಸೀತಾ. ಎಂತ ಪರಿಸ್ಥಿತಿ ಬಂತಣ್ಣ ನಮ್ಮ ಕುಟುಂಬಕ್ಕೆ. ಅಣ್ಣ, ನಾನು ಸೀತಾ. ನಿನ್ನನ್ನು ನನ್ನ ಹೆಂಡತಿಯ ಮಾತು ಹೊರ ಹಾಕಿದ ಪಾಪಿ ಕಣಮ್ಮ ನಾನು. ಕ್ಷಮಿಸಿಬಿಡಮ್ಮ. ಅಣ್ಣ, ಆಗಿದೆಲ್ಲ ನೆನ್ಸ್ಕೊಂಡು ಮನಸ್ಸಿಗೆ ನೋವು ಮಾಡ್ಕೋಬೇಡಣ್ಣ. ಬಾಬು, ಇಲ್ಲೋಡು, ನಿಮ್ಮ ಮಾವ ಬಂದಿದ್ದಾರೆ. ಇಲ್ಲೋಡು.
ಇದನ್ನು ತೆಗೆದುಕೋ ತಂಗಿ. ಆದರೆ ಇದು ಬೇಡಿದ ಅನ್ನ ಅಣ್ಣ, ಕಷ್ಟದ ಕಾಲಕ್ಕೆ ಎಷ್ಟೋ ಹಸಿದ ಹೊಟ್ಟೆಗಳಿಗೆ ಈ ಅಳಿಸಿದ ಅನ್ನವೇ ಮೃಷ್ಟಾನ್ನ ಭೋಜನವಣ್ಣ. ಅಣ್ಣ, ಈ ಮಗು ಹಿಡ್ಕೊಳ್ಳೋಣ. ಅಣ್ಣ ಬಾರಣ್ಣ, ಊಟ ಮಾಡೋಣ. ಈ ಪಾಪಿಗೆ ಹಸರಿ ಇನ್ಯಾರು ಕೇಳುವಯಾರು ಈ ಪಾಪಿಗೆ ಹಸರಿ ಇನ್ಯಾರು ಈ ಪಾಪಿಗೆ ಹಸರೇ ಇನ್ಯಾರು ಕೇಳುವಯಾರು ಈ ಪಾಪಿಗೆ ಹಸರಿ ಯಾರು ಈ ಪಾಪಿಗೆ ಹಸರಿ ಯಾರು ತಿನ್ನಲು ಅನ್ನವಿಲ್ಲ, ಬದುಕಲು ಜಾಗವಿಲ್ಲ. ತಿನ್ನಲು ಅನ್ನವಿಲ್ಲ, ಬದುಕಲು ಜಾಗವಿಲ್ಲ. ಏನು ಮಾಡಲಿಲ್ಲ ಓ ದೇವರೇ, ಈ ಪಾಪಿಗೆ ಹಸರಿ ಯಾರು ಈ ಪಾಪಿಗೆ ಹಸರಿ ಯಾರು ಕೇಳುವಯಾರು ಈ ಪಾಪಿಗೆ ಹಸರೇ ಇನ್ಯಾರು. ನನ್ನ ತಂಗಿ ಎಷ್ಟ ಕಷ್ಟಪಟ್ಟು ನೋವು ನಲಿವುಗಳನ್ನು ಸಹಿಸಿಕೊಂಡು ಈ ಕಂದನಿಗೆ ಜನ್ಮ ನೀಡಿರಬಹುದು. ಈ ಸಮಾಜಕ್ಕೆ ಸಾಕು ತಂಗಿಯ ಸಂಕಟ, ಸಾಕು ತಂಗಿಯ ಸಂಕಟ, ಸಾಕು ತಂಗಿಯ ಅಯ್ಯೋ ದೇವರೇ, ಎಷ್ಟು ವಿಚಿತ್ರವಪ್ಪ ನಿನ್ನ ಈ ಸನ್ನಿವೇಶ.
ಮಗು. ದೇವೇಂದ್ರ, ಬೇರೆಯವರ ಮಗುವನ್ನು ಯಾರು ಕೊಡುತ್ತಾರೆ? ಅವರ ಮುದ್ದಿನ ತಂಗಿಯ ಮುದ್ದು ಮಗುವೇ ಇರಬೇಕು. ಈ ಸೂಳೆಯ ಮಗುನೇ. ನನ್ನ ತಂಗಿ ಸತ್ಯವಾನ್ ಸಾವಿತ್ರಿ. ಸೂಳೆ ಎಂಬ ಪದಕ್ಕೆ ಹೋಲಿಸಬೇಡ. ಮೊದಲು ನೀ ಹುಟ್ಟಿ ಬಂದ ಶೀಲದ ಚರಿತ್ರೆಯ ಬಗ್ಗೆ ತಿಳಿದುಕೊ. ನೀನು ಸಾಮಾನ್ಯನಲ್ಲ, ರಾಕ್ಷಸ ಜಾತಿಯ ನರ ರಾಕ್ಷಸ. ದುಶ್ಯಾಸನ. ದೇವೇಂದ್ರ, ಕಣ್ಣಿಲ್ಲದಿದ್ರು ಉಪ್ಪಿ ಬಾತಂತ ಕಣ್ಣಿಲ್ಲದಿದ್ದಿದ್ರೆ ನಮ್ಮನ್ನ ದುಂಗಿ ನೀರು ಕುಡಿ ಬಿಡ್ತಿದ್ದ. ಪಾಪ ಕಣ್ಣಿಲ್ಲವೇ, ಕುರುಡವೇ. ಊಟ ಮಾಡ್ತೀನಪ್ಪ. ಯಾರು ನನ್ನ ಕೈಯಲ್ಲಿದ್ದ ಮಗುವನ್ನ ಕಸಿದುಕೊಂಡರಲ್ಲ? ಯಾರು? ಅವನು ಬೇರೆ ಯಾರು ಅಲ್ಲ, ನಿನ್ನ ಒಡ ಹುಟ್ಟಿದ ಅಣ್ಣ. ಧರ್ಮಣ್ಣ ಈಗ ಹುಚ್ಚನಾಗಿದ್ದಾನೆ. ಅಣ್ಣ, ಏನಾಯ್ತಲ್ಲ ಅಣ್ಣ ನಮ್ಮ ಪರಿಸ್ಥಿತಿ? ದೇವೇಂದ್ರ, ನಮ್ಮಣ್ಣ ಒಂದೇ ಒಂದು ಮಾಡಿದ ತಪ್ಪಿಗಾಗಿ ನಮ್ಮ ಮನೆತನವನ್ನೇ ಸರ್ವನಾಶ ಮಾಡಿದೆಯಲ್ಲ. ನಿನ್ನನ್ನು ಆ ದೇವರು ಮನೆ ಬಿಡುವುದಿಲ್ಲ. ನನ್ನ ಮಾರ್ಜಾಲದಲ್ಲಿ ನಿಮ್ಮ ಮನೆತನ ಸರ್ವನಾಶ ಮಾಡುವುದೇ ನನ್ನ ಕೆಲಸ. ಕಟ್ಟಿಯಾಕು ಇಬ್ಬರನ್ನು. ದಯವಿಟ್ಟು ಸರಿ, ಆಚೆಗೆ. ಅಂದು ನನ್ನ ಕೆನ್ನೆಗೆ ಹೊಡೆದು ಅವಮಾನ ಸೇಡು ಇದು. ತೆಗೆದುಕ, ಇವರಿಬ್ಬರ ಕತೆ ಮುಗಿಸೇ ಬಿಡು. Oh
ಪ್ರಾಣಕ್ಕೆ ಕಂಟಕನಾದೆಯಾ? ಅಯ್ಯೋ ಅಮ್ಮ, ನಿಮಗೂ ಈ ಪಿಸ್ತೂಲಿಂದ ಪ್ರಕಾಶನ ಪ್ರಾಣ ಪಕ್ಷಿ ಹಾರಿತ್ತು. ಈಗ ಅಣ್ಣ ತಮ್ಮಂದಿರ ಪ್ರಾಣ ಪಕ್ಷಿ ಹಾರಿದೆ. ಪ್ರಕಾಶ್ ಸತ್ತಿಲ್ಲ. ಹೇಳು ಪ್ರಕಾಶ್, ಹೇಳು. ಇನ್ಸ್ಪೆಕ್ಟರ್, ಕಾಕಿ ತೋಟನೆಂದು ಮೇರಿ ಕಾಕಿ ಯಾವತ್ತಿದ್ರೂ ನನ್ನ ಕಾಲಿಗೆ ಸಮಾನ ಎಂದು ನಿನ್ನ ಕತೆ ಮುಗಿದಿಲ್ಲ. ಹಿಂದೆ ತಿರುಗಿ ನೋಡು. ನಾನು ನಿನ್ನ ತಂಗಿಯನ್ನು ಅವಳ ಸಾವಿಗೆ ನಾನೇ ನಿನ್ನ ಕುಡುಕನಾಗಿ ಮಾಡಲು ನಾನೇ ಈ ಪಾಪಿಯನ್ನು ಸೆರೆಬಿಡು ಇಬ್ಬರನ್ನು ಕಟ್ಟಿ ಹಾಕು. ಶೀಲಾರ ನಿನ್ನನ್ನು ಬಿಡಕ್ಕೆ. ಅವತ್ತು ನನ್ನ ಕೆನ್ನೆಗೆ ಹೊಡೆದ ಅವಮಾನ ಸೇಡು ಇವತ್ತು ನಿನ್ನ ರುಚಿ ಅನುಭವಿಸದೆ ಬಿಡಲಾರೆ. ಲೇ ಚಾಂಡಾಲ, ನೀನು ತೋರಿಸಿಕೊಟ್ಟ ಗುರಿ ಇಂದು ನಿನಗೆ ಎದುರೇಟು ಅನುಭವಿಸಿಕೊಂಡು ಸಾಯೋದಕ್ಕೆ
ಬಂದಿರೋ ಶ್ವಾನಗಳೇ, ಮೊದ್ಲು ಅವ್ರಿಗೆ ಕಟ್ಟಿರೋ ಕಟ್ಟನ್ನ ಬಿಚ್ಚಿ, ಇಲ್ಲ ಅಂತ ಅಂದ್ರೆ ಇವನಿಗಾಗಿರೋ ಸ್ಥಿತಿನೇ ನಿಮ್ಗೂ ಆಗುತ್ತೆ. ಮಾಡಿದ ತಪ್ಪನ್ನು ಮರೆತು ಈ ನಿನ್ನ ಪತಿಯನ್ನು ಕ್ಷಮಿಸಬಿಡು ಸೀತಾ, ಕ್ಷಮಿಸಬಿಡು. ಸೀತಾ, ನೋಡಮ್ಮ, ದಯವಿಟ್ಟು ಈ ಪಾಪಿಯನ್ನ ಕ್ಷಮಿಸ್ಬಿಡು. ನೀನು ಕಾಲಿ ಬಿಡ್ದು ಕೇಳ್ಕೊಳ್ಳಿ. ಹೋಗ್ಲಿ ಬಿಡಮ್ಮ, ನಿನ್ನ ಕ್ಷಮಿಸೋಕೆ ನಾನು ಆ ದೇವರೇ ನಿನ್ನ ಕ್ಷಮಿಸಿದ್ರೆ ಸಾಕು. ಈ ಗಾಡಿಗಳನ್ನು ಪೋಸ್ಟ್ಮಾರ್ಟಮ್ಗೆ ರಿಪೋರ್ಟ್ ಅನ್ನು ಕೋರ್ಟಿಗೆ ಮುಟ್ಟಿಸು. ಆ ದುಷ್ಟ ದೇವೇಂದ್ರ ಮಾತನ್ನ ಕೇಳಿ ಸಾಧ್ವಿ ಸೀತಾ ಹಾಗೂ ಧರ್ಮಣ್ಣ ಹಾಗೂ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ನನ್ನ ಪತಿಗೆ ಅನ್ಯಾಯವನ್ನು ಮಾಡಿದ ಮಹಾಪಾಪಿ ನಾನು. ನನ್ನಂತಳು ಈ ಭೂಮಿ ಮೇಲೆ ಬದುಕಿರಬಾರ್ದು. ಚಂದ್ರು ಮತ್ತು ಅಶೋಕನನ್ನು ನಾನು ಗುಣಮುಖರನ್ನಾಗಿ ಬರುತ್ತೇನೆ. ಎಸ್ ಸರ್. ಅಶೋಕನನ್ನು ಕಾಪಾಡಿ ಆಸ್ಪತ್ರೆಗೆ ಸೇರಿಸಿ ಇವನೇ CID ಶಂಕರ್. ಹೌದು ಮಾವ, ನೀರಿನಲ್ಲಿ ಬಿದ್ದ ನನ್ನನ್ನು ಕಾಪಾಡಿ ಮಧ್ಯಂತರದ ಪದವಿ ಪಡೆದ ನಾನೇ CID ಶಂಕರ್. ಆದರೆ ಈ ಚಂದ್ರು ನನಗೆ ಪದವಿ ಮುಕ್ತಿ ಮಾಡಿ ನನ್ನನ್ನು CIDನಾಗಿ ಮಾಡಿದ ಈ ಚಂದ್ರು. ಆದರೆ ಆ ವ್ಯಕ್ತಿಗಳು ಶವವಾಗಿ ಬಿದ್ದರು. ಶಂಕರ್, ಜೀವನವೆಂಬುದು ಚದುರಂಗದ ಆಟವಿದ್ದಂತೆ. ಬಂದ್ರ ನನ್ನ ಕಣ್ಣೆ ನನಗೆ ಭಾಗ್ಯವನ್ನು ಕರುಣಿಸು.
ಅದರಂತೆ ಕುಡುಕ ಕಟ್ಟಿದ ತಾಳಿಗೆ ಬೆಲೆ ಸಿಕ್ಕಿತು. ಈ ನನ್ನ ಸಹೋದರಿಯ ಬಾಳಿನಲ್ಲಿ ಒಂದು ಸಂತೋಷ ಕಾಣುವಂತೆ ಆ ದೇವರು ಕಲ್ಪಿಸಿದನಲ್ಲ ಈ ಒಂದು ಸನ್ನಿವೇಶವನ್ನ, ಆ ದೇವರ ಲೀಲೆಯನ್ನು ಬಲ್ಲವರೇ. ಅದಕ್ಕೆಲ್ಲ ಈ ನನ್ನ ಆದರ್ಶ ಸ್ನೇಹಿತನೇ ಕಾರಣ. ಮಿತ್ರ, ಎಲ್ಲರನ್ನು ಒಂದುಗೂಡಿಸಿ ಸಂತೋಷದ ಉತ್ಸಾಹದಲ್ಲಿ ಮನೆಗೆ ದೇವರು ಬಂದ ನಿನ್ನ ಮಡದಿ, ನನ್ನ ಮಡದಿ ಹಾಗೂ ನನ್ನ ಮಗುವನ್ನು ಸೋದರ ವಾತ್ಸಲ್ಯದಿಂದ ಬೆಳೆಸಿ ನನ್ನನ್ನು ಕುಡುಕರನ್ನಾಗಿ ಮಾಡಿದ ಈ ಸಮಾಜ ಜೀವನ ನಿಷ್ಠೆಯಲ್ಲಿ ಪ್ರಯತ್ನ ಮಾಡಲು ಹೊಸ ಜೀವನವನ್ನೇ ಸೃಷ್ಟಿ ಮಾಡಿದೆ. ಆದರೆ ನೀನು ನನ್ನ ಪಾಲಿಗೆ ಬಂದ ದೇವರು. ಹೊಗಳಿಗೆ ಸಾಕು ಶಂಕರ್. ಅದು ಮಾನವೀಯತೆಯ ಕರ್ತವ್ಯ. ಸಂಕಷ್ಟ ಕಾಲದಲ್ಲಿ ಸ್ನೇಹಿತರನ್ನು ಕಾಪಾಡುವುದೇ ಸ್ನೇಹಿತ. ಅವನೇ ನಿಜವಾದ ಬಂಧು. ಸಂಕಷ್ಟ ನೋವುಗಳನ್ನು ನೀನು ಅನುಭವಿಸಿಕೊಂಡು ಧರ್ಮಣ್ಣನ ಕೀರ್ತಿ ಎತ್ತರಕ್ಕೆ ನಿನ್ನ ಎಲ್ಲ ಕಷ್ಟಗಳಿಗೆ ನೀನು ಸಾಕು ತಂದೆ ಆಗಿ ಈ ಸಾಕಮ್ಮ ನಿನ್ನ ಈ ಕಷ್ಟಕ್ಕೆ ದೇವರು ಮುಕ್ತಿ ಕೊಡಲಿ. ಹುಡುಕ ಕಟ್ಟಿದ ತಾಳಿ ಆದರೂ ಹುಡುಕ ಕಟ್ಟಿದ ತಾಳಿಗೆ ನೀವು ಬೆಲೆ ಕಟ್ಟಿದೆಯಮ್ಮ. ನೀನು ಪಟ್ಟ ಬವಣೆ ಅಷ್ಟಿಷ್ಟಲ್ಲ, ಇಂದಾದರೂ ಆ ಕಷ್ಟದಲ್ಲಿ ಶ್ರೀ ಶಿವಮ್ಮ ಹಾಗೂ ಶ್ರೀ ಮಾಂಕಾಳಿ ದೇವಿಯ ಮಹಿಮೆಯನ್ನ ನೆನೆಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ನಮಸ್ಕಾರ ಅಣ್ಣ, ನಿಮ್ಗೆಲ್ಲರಿಗೂ ಒಳಗೆ ಗಸಗಸೆ ಪಾಯಸ ಮಾಡಿದ್ದೀನಿ, ಬಂದು ಕುಡಿ.